ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ನಾನು ಕ್ಯಾರೆಟ್ ಹಲ್ವ ಮಾಡ್ತೀನಿ. ಆ್ಯಂಡ್ ಮೈ ಯಜಮಾನ್ರು ಬಂದು ಪುಲಾವ್ ಮಾಡ್ತಾಯಿದ್ದಾರೆ. ಗೊತ್ತಿಲ್ಲ ಯಾವ ಪುಲಾವು ಅಂತ, ಬಟ್ ಎಂಡಲ್ಲಿ ಗೊತ್ತಾಗುತ್ತೆ ಯಾವುದು ಅಂತ. ಆ್ಯಂಡ್ ಇಲ್ಲಿ ಬಂದು ನಾವು ಇನ್ನು ಅವಾಗ ತಾನೇ ಇದ್ಬಿಟ್ಟು ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತೀವಿ. ಆ್ಯಂಡ್ ನನ್ನ ತಲೆಯಲ್ಲಿರೋ ಕ್ಲಿಪ್ ಬಂದು ಚಿನ್ನಮ್ಮಂದು ಕಳೆಯುತ್ತೆ, ಹೆಚ್ಚಾಗಿ ಹಾಕಿದ ತಕ್ಷಣ ಕಳ್ಕೊಂಡ್ಬಿಡ್ತಾಳೆ, ಎಲ್ಲೋಗಿರುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಈಸಿಯಾಗಿ ಸಿಗಲಿ ಅಂತ ನಾನು ತಲೆಯಲ್ಲಿ ಹಾಕ್ಕೊಳ್ತಾ ಇರ್ತೀನಿ ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಅವಳಿಗೆ ಹಾಕೋಕ್ಕೆ ಅಥವಾ ಎತ್ತಿಡೋಕ್ಕೆ ಈಸಿ ಆಗುತ್ತೆ ಅಂತಂದು ಅಷ್ಟೇ. ಆ್ಯಂಡ್ ಇಲ್ಲಿ ಪಲಾವ್ ಮನೇಲೆಲ್ಲ ಹೇಗೆ ಮಾಡ್ತಾರೋ ಅದೇ ಥರನೇ ಎಲ್ಲ ತರಕಾರಿನ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾನೇ ಕಟ್ ಮಾಡಿಕೊಟ್ಟಿರೋದು ತರಕಾರಿನ, ಅವ್ರು ಕಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಮೆನ್ಷನ್ ಮಾಡಿದ್ದಾರೆ ನನಗೆ ಯಜಮಾನ್ರು ಅಂತ ಹೇಳಿಬಿಟ್ಟೆ ವಿತ್ ರೆಸ್ಪೆಕ್ಟ್ ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅಂತ. ಸೊ ಅದೇ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ ಏನು ಕತೆ ಅಂತ. ಆ್ಯಂಡ್ ಮೋರೋವರ್ ನಾನು ಎಲ್ಲೂ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಪಲಾವ್ ಮಾಡೋದು ಹೇಗೆ ಏನಂತ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಏನು ಅಂತ. ಜಸ್ಟ್ ನಮ್ಮ ಮನೇಲಿ ಯಾವ ಥರ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮೋರೋವರ್ ಬಂದು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ಕೇಳಿಸ್ಕೋಬೋದು ನಾವು ಯಾವ ಥರ ಮಾತಾಡ್ಕೊಂಡು ಮಾಡ್ತೀವಿ ಅಂತ. ಸೊ ಅದನ್ನು ವಿವರಣೆ ಮುಖಾಂತರ ಕೊಡೋದು ನೆಸೆಸಿಟಿ ಇರಲ್ಲ. ಸೊ ಜಸ್ಟ್ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಅಂತ. ಆ್ಯಂಡ್ ಇಲ್ಲಿ ಫಸ್ಟಾಗಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ಅವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾ ಇರೋದು, ಇಲ್ಲಿ ಯಾರ್ದು ಕಾಪಿ ಇಲ್ಲ. ಸೊ ಮೆಣಸಿನ್ಕಾಯಿ ಯಾರೋ ಹೆಚ್ಚಿಬಿಟ್ಟು ಪಲಾವ್ಗೆ ಹಾಕಲ್ಲ, ಬಟ್ ಇಲ್ಲಿ ಹಾಕಿದ್ದಾರೆ. ಸೊ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಆ್ಯಂಡ್ ಬರೋ ತರಕಾರಿನ ಎಲ್ಲ ಹೆಚ್ಚಿಬಿಟ್ಟು ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಬಟಾಣಿ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಹಾಕಿದರು. ಬಟಾಣಿ ಓಕೆ. ದೆನ್ ಆಲೂಗಡ್ಡೆ ಅವ್ರಿಗೆ ಇಷ್ಟ ಅಲ್ಲ ಅಂತ ಕಡಿಮೆ ಹಾಕಿದ್ರು. ಸೊ ನನಗಿಷ್ಟ ಅಂತ ಚೆನ್ನಾಗಿ ಹೆಚ್ಚಿಟ್ಟಿದೆ, ಬಟ್ ಅದನ್ನು ರಿಮೂವ್ ಮಾಡಿದರು. ಅಂದರೆ ಸ್ವಲ್ಪ ಕ್ವಾಂಟಿಟಿಗೆ ಆ್ಯಡ್ ಮಾಡಿದ್ರು ಅಷ್ಟೇ. ಎಲ್ಲ ಮಿಕ್ಸ್ ತರಕಾರಿನ ಚೆನ್ನಾಗಿ ಮಸಾಲೆ ಎಲೆಗಳು ಮತ್ತು ಹೂವು, ಚಕ್ಕೆ, ಲವಂಗ, ಸಮಥಿಂಗ್ ಅವೆಲ್ಲ ಏನೇನು ಹಾಕಿದ್ರಲ್ಲ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಟೊಮೊಟೊ ಆ್ಯಡ್ ಮಾಡ್ತಾರೆ. ಎಲ್ಲ ತರಕಾರಿ ಸ್ವಲ್ಪ ಬೆಂದ ತಕ್ಷಣ ಟೊಮೊಟೊನ ಆ್ಯಡ್ ಮಾಡಿ ಚೆನ್ನಾಗಿ ಹುರಿತಾರೆ. ಬಟ್ ಅದು ಸ್ಮೆಲ್ ಟೊಮೊಟೊದೇ ಬರ್ತಾಯಿತ್ತು ಲಾಸ್ಟಲ್ಲಿ. ಟೊಮೊಟೊ ಕುಕ್ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾರೆ. ಪಲಾವ್ ಮಸಾಲ ಲಾಸ್ಟ್ ಒಂದು ಚಕ್ಕೆ ಲವಂಗ ಅವೆಲ್ಲ ಹಾಕ್ಬಿಟ್ಟಿದ್ರೆ ಇದು ಹಾಕಿದ್ರೆ ಹೆಲ್ದಿ ಆಗಲ್ಲ ಮಸಾಲ ಆಗಲ್ವ. ಸ್ಮೆಲ್ ಮುಂದೆ ಫ್ಯೂಚರಲ್ಲಿ ಟೆಕ್ನಾಲಜಿ ಅಂದ್ರೆ ನಾವು ಅಡುಗೆ ಮಾಡಿರೋ ಸ್ಮೆಲ್ಲು ಮೊಬೈಲಲ್ಲಿ ಗೊತ್ತಾಗುತ್ತೆ. 2.5 ಗ್ಲಾಸ್ ಅಕ್ಕಿ ಹಾಕಿರೋದು, ಇಷ್ಟು ತರಕಾರಿ, ಇಷ್ಟು ಮಸಾಲೆಗೆ. ಇದು ಎಷ್ಟು ಲೀಟ್ರ್ ಕುಕ್ಕರು? ಅವಾಗ 7 ಲೀಟ್ರ. ಏನು ಟೊಮೊಟೊದ್ದು ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ. ಟೊಮೊಟೊ ಬಾತಲ್ಲ ಇದು, ಪಲಾವ್. ಏನೊಂಥರ ಉಪ್ಪು ಹಾಕಿ ಲಾಸ್ಟಲ್ಲಿ ಅಕ್ಕಿ ಮತ್ತು ನೀರು ಎಷ್ಟು ಕ್ವಾಂಟಿಟಿ ಹಾಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬಾಸ್ ಇವಾಗ ಉಪ್ಪು ಹಾಕ್ತಾ ಇದ್ದಾನೆ. ಬನ್ನಿ ಉಪ್ಪು ಹಾಕಿ, ಕೈಲೇ ಹಾಕು, ಗೊತ್ತಾಗಲ್ಲ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಇದು ನಮ್ಮ ಮನೆಯ ರುಚಿಗೆ ತಕ್ಕಷ್ಟು ಇಷ್ಟೊಂದು ಉಪ್ಪು. ಪರ್ಫೆಕ್ಟ್, ಸೂಪರ್. ಸ್ವಲ್ಪ ಖಾರ ಬೇಕಾಗಿತ್ತು, ಪರವಾಗಿಲ್ಲ ಕೊಡು. ಹಾಕಿ 4 ವಿಸಿಲ್ ಬನ್ನಿ. ಪಕ್ಕ ಲಾಕ್ ಆಯ್ತಾ? ಉರಿ 4 ವಿಸಿಲ್ ಅಂತ ರೈಸ್. ಇದು ಪಲಾವ್ ಡನ್.
ಚಿಕ್ಕದಾಗಿ ಸುಮ್ಮನೆ ಚಿನ್ನಿ ಪಪ್ಪ ಹೊಸ ಪಾಪ ತಿಂತೀನಿ ನೀ ಇಲ್ಲೇ ಇರು ಇನ್ಮೇಲೆ ಚಾವರೆ ಚಾವರೆ ಆಯ್ತನಾ ಹಾಕು ಸರಿ ಏನು ಕೊಡಿ ಸಾಕು ತಗೋ ಕೊಡಿ ವೇಟ ತುಪ್ಪ ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಸಾಕ್ಬಿಡು, ತುಪ್ಪ ತಿಂದ ಅಪ್ಪ ತಿನ್ನಲ್ಲ ತುಪ್ಪ. ಅದಕ್ಕೆ 4 ಹಾಕಿರೋದ ಅಮ್ಮ ಫ್ರೀ ಅಲ್ವಾ? ಪಲಾವ್ ಹಂಗೆ ಮುರಿಬಾರ್ದಂತೆ. ಇದೆ ಪಲಾವ್ ಹಾಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ, ಹಾಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ. ಫಸ್ಟ್ ಬಕ್ರ ನಾನೇ ಇವಾಗ ಟೇಸ್ಟ್ ಸಾಕಿಷ್ಟೆ. ವೆರಿ ನೈಸ್. ಕೈಸಾ ಚೆನ್ನಾಗಿ ಬಂದೈತೆ. ಬಟ್ ಖಾರ ತಿನ್ನೋರಿಗೆ ಹಬ್ಬ. ನಾವು ಖಾರ ತಿನ್ನೋರು ಗೊತ್ತಿಲ್ಲ ಕಾಪಿ ರೈಟ್ಸ್ ಬರುತ್ತಾ ಏನೋ ಅಂತ. ಬಟ್ ಎಸ್ ಐ ಆಮ್ ಡೂಯಿಂಗ್ ಕ್ಯಾರೆಟ್ ಅಲ್ವಾ. ಸೊ ಬನ್ನಿ ಹೇಗೆ ಏನು ಅಂತ ನೋಡೋಣ. ಸೊ ಇದನ್ನ ಇದರ ಸ್ಕಿನ್ ಫೀಲ್ ಔಟ್ ಮಾಡೋಣ ಇವಾಗ. ಆಯುಧ ಫಾರ್ ಮೇಕಿಂಗ್ ಕ್ಯಾರೆಟ್ ಹಲ್ವಾ. ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಬಿಫೋರ್ ದಟ್ ಇದನ್ನು ಮೇಲ್ಗಡೆ ಸ್ಕಿನ್ನನ್ನು ತೆಗಿಯೋಣ. ವೇಟ್ ಇರಿಟೇಟ್ ಆಗ್ತೈತೆ.
ಇದು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. Wait a minute. Keep it here. Listen. ಸೊ ಇದೆಲ್ಲ ತೊರೆದ್ಬಿಟ್ಟು ಸಿಗ್ತೀವಿ. ಸೊ ಇದನ್ನು ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಹಾಕ್ಬಿಡಿ. ದ್ರಾಕ್ಷಿ ಹುರ್ಕೊಂಡು ಸೈಡಿಗೆ ಎತ್ತಿಕೊಳ್ಳೋಣ. ಹೊಗೆ ತುಂಬ್ಕೊಂಡ್ಬಿಡ್ತಾವ. ಪ್ಯಾನ್ ಸರಿ ಈಗ ಅನ್ಕೋತೀನಿ. ಸೊ ಇವಾಗ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಹುರ್ಕೊಳ್ಳೋಣ. ಈ ಟೈಮಲ್ಲಿ ಹುರಿಯುವಾಗ ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ತುಪ್ಪದಲ್ಲೇ ಬೇಯಬೇಕು. ಬಾಯ್ಲ್ ಆಗಬೇಕು, ಅಲ್ಲ ಬೇಯಿಸ್ಕೋಬೇಕು. ಒಟ್ನಲ್ಲಿ ಚೆನ್ನಾಗಿ ಕುಕ್ ಆಗಬೇಕು. ಸೊ ಆ್ಯಡ್ ಮೋರ್ ತುಪ್ಪ. ನಮ್ಮ ತುಪ್ಪ ಸ್ಮೆಲ್ಗೆ ಆಚೆ ಹೋದ್ರು ಅವರು. Oh my God. Show you. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಿಮಗೆ ಆಮೇಲೆ ಮತ್ತೆ ತೋರಿಸ್ತೀನಿ. ಬೋರ್ ಆಗುತ್ತೆ ಎಷ್ಟೊತ್ತ ನೋಡ್ತೀರಾ ಬೇಯೋದೆಲ್ಲ ಅಲ್ವಾ. ಆ್ಯಂಡ್ ಇದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋದು ತುಪ್ಪದಲ್ಲಿ. ನಾನು ಆಮೇಲೆ ಹೇಳ್ತೀನಿ ಏನೇನು ಆ್ಯಡ್ ಮಾಡಬೇಕು ಅಂತ. ಅವಾಗಲೇ ಗೋಡಂಬಿ ಹುಡುಗನಲ್ಲ ಅದ್ರದ್ದು ಇದು ಹೋಗಿರ್ತಾರಕ್ಕಂತ. ಬ್ಯಾಕ್ಗ್ರೌಂಡಲ್ಲಿ ಏನೋ ಬೇರೆ ಮಾತಾಡ್ತಾ ಇದ್ವಿ. ಸೊ ಮರ್ತೋಗ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲೇ ವಾಯ್ಸ್ ಕೊಡೋದು. ಸೊ ಇವಾಗ ಸಕ್ಕರೆ ಹಾಕ್ಬಿಟ್ಟು, ಅಂದರೆ ಕ್ಯಾರೆಟ್ ಚೆನ್ನಾಗಿ ಬೇಯ್ದ ತಕ್ಷಣವೇ ಸಕ್ಕರೆ ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಇದ್ರ ನೀರೆಲ್ಲೂ ಆ್ಯಡ್ ಮಾಡಿಲ್ಲ. ಜಸ್ಟ್ ತುಪ್ಪ, ಕ್ಯಾರೆಟು ಹುರಿದ್ಬಿಟ್ಟು ಲಾಸ್ಟಲ್ಲಿ ಸಕ್ಕರೆ ಹಾಕಿರೋದು. ಆ್ಯಂಡ್ ಸಕ್ಕರೆ ಕರಗ್ತಾನ ಟೈಮಲ್ಲಿ ಹಾಲು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಶುಗರ್ ಹೆಚ್ಚಿಗೆ ಆದರೆ ಹಾಲು ಹಾಕ್ಕೊಂಡು ಸ್ವಲ್ಪ ಏನಂತಾರೆ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟಲ್ಲಿ ಮೊದಲೇ ಹುರ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ, ಸೊ ಅದನ್ನು ಲಾಸ್ಟಲ್ಲಿ ಸರ್ವಿಂಗ್ ಮಾಡೋ ಟೈಮಲ್ಲಿ ಆ್ಯಡ್ ಮಾಡಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಸಿಗುತ್ತೆ ಗೋಡಂಬಿ, ತಿನ್ನುವಾಗ ಚೆನ್ನಾಗಿರುತ್ತೆ.
ಇದ್ರ ಜೊತೆಗೆ ಸರ್ವ್ ಮಾಡುವಾಗ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ಬರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಐಸ್ ಕ್ರೀಮ್ ತಿನ್ನದೇ ಇರೋರು ಇದನ್ನು ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತಿಂತಾರೆ. ಕ್ಯಾರೆಟ್ ಹಲ್ವಾ ಇಷ್ಟಪಡದೇ ಇರೋರು ಐಸ್ ಕ್ರೀಮ್ ಜೊತೆ ತಿಂತಾರೆ. ಒಟ್ಟಿನಲ್ಲಿ ಕ್ಯಾರೆಟ್ ಹಲ್ವಾ ಮಾತ್ರ ಖಾಲಿ ಆಗುತ್ತೆ. ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಈ ಥರ ಲುಕ್ ಬಂದಿತ್ತು ಲಾಸ್ಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇ ಶಿವರಾತ್ರಿ ಬ್ಲಾಗು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಅಯ್ಯೋ ಕಾಣ್ತೀನಿ ಇವಾಗ ಕಾಣ್ತದೆ ನೋಡಿ ಚೆನ್ನಾಗಿ. ಸಿಗುತ್ತೆ ಚರಿ ಚರಿ ಕುರಿ ಚರಿ ಕುರಿ ಬಿಸಿ ಅಷ್ಟೇ ಮಾಡಿದೆ. ಓಯ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವರು ನೋಡಿ. ಆ್ಯಂಡ್ ಇವತ್ತಿನ ಸಂಡೇ ಫನ್ ಡೇ ಈ ಥರ ಇತ್ತು. ಸಿ ಯು ಆನ್ ದ ನೆಕ್ಸ್ಟ್ ಬ್ಲಾಗ್.